ಚಿಕನ್ ಮಸಾಲಾನ ಸಹ ಬಳಸ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಇದಕ್ಕೆ ನಾವು 1.5 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಮತ್ತೆ ಇನ್ನೊಂದು 5 ನಿಮಿಷ ಚೆನ್ನಾಗಿ ಅದು ಕುದಿಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಬೋದು. ಬಿರಿಯಾನಿ ರೆಡಿ ಆಗಿದೆ. ಘಮ ಘಮ ಅಂತಿದೆ. ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಗಿರಿರಾಜ ಕೋಳಿ ಬಿರಿಯಾನಿ ಮಾಡ್ತಿದ್ದೀವಿ. ಅದಕ್ಕೆ ನಾವು 1 kg ಗಿರಿರಾಜ ಕೋಳಿ ಇದು ಮಾಂಸ ತೊಗೊಂಡಿದ್ದೀವಿ. ಇದು ಮಾಂಸ ತುಂಬ ಗಟ್ಟಿ ಇರುತ್ತೆ, ಹಾಗಾಗಿ ಅದು ಬೇಯೋದಿಲ್ಲ ಬೇಗ. ಅದಕ್ಕೆ 2 ವಿಷಲ್ನ ನಾವು ಬರ್ಸ್ಕೋಬೇಕು. ಇದಕ್ಕೆ ವಿಷಲ್ ಬರ್ಸ್ಕೋಬೇಕಂದ್ರೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೀರೇನು ಹಾಕೋದು ಬೇಡ. ಹಾಕಂಗಿದ್ರೆ 1/4 ಗ್ಲಾಸ್ ನೀರು ಹಾಕ್ಬೋದು. ಇಲ್ಲಾಂದರೆ ಚಿಕನಲ್ಲೇ ನೀರು ಬಿಡುತ್ತೆ, ಹಾಗಾಗಿ ನೀರೇನು ಹಾಕೋದು ಬೇಡ. 2 ವಿಷಲ್ನ ಬರ್ಸ್ಕೊಂಡು ಆಮೇಲೆ ಬಿರಿಯಾನಿ ಮಾಡೋಣ. ಈಗ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಏನಂತ ನೋಡೋಣ. ನಾವು ಬಿರಿಯಾನಿಗೆ ಇವಾಗ 6 ರಿಂದ 7 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣ ಸಣ್ಣಗೆ. 2 ರೆಕ್ಕೆ ಕರಿಬೇವು, 7 ರಿಂದ 8 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಸಣ್ಣ ಗಡ್ಡೆಯಷ್ಟು ಶುಂಠಿ, 2 ಟೊಮೆಟೊ, ಇದು ಅಷ್ಟೇ ಸಣ್ಣ ಸಣ್ಣಗೆ ಹಚ್ಕೋಬೇಕು. 1 ಇಡಿ ಪುದೀನ, 1 ಇಡಿ ಕೊತ್ತಂಬರಿ ಸೊಪ್ಪು, 1 ಕಪ್ಪಷ್ಟು ಮೊಸರು. ಬಿರಿಯಾನಿಗೆ ಬೇಕಾಗಿರೋಂಥ ಮಸಾಲೆ ಐಟಮ್ಸು: ಖಾರದ ಪುಡಿ 1/2 ಸ್ಪೂನು, ಗರಂ ಮಸಾಲ 1/2 ಸ್ಪೂನು, ಬಿರಿಯಾನಿ ಮಸಾಲ 2 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಅದರಲ್ಲೇ 1 ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀವಿ. ಮತ್ತು ಬೇಕಾದ್ರೆ ನೀವು ಚಿಕನ್ ಮಸಾಲಾನ ಸಹ ಬಳಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಬಿರಿಯಾನಿ ಮಸಾಲೆ ಅಂತ ಏನು ಕರಿತೀವಲ್ಲ, ಅದು 2 ರಿಂದ 3 ಪಲಾವ್ ಎಲೆ, 2 ಲವಂಗ, 1 ಮರಾಠಿ ಮೊಗ್ಗು, ಒಂದು ಸ್ವಲ್ಪ ಚಕ್ಕೆ, 1 ಏಲಕ್ಕಿ, ಇದು ಕಸ್ತೂರಿ ಮೇಥಿ, ಅರ್ಧ ಕಪ್ಪಷ್ಟು. ಇಷ್ಟು ಗಿರಿರಾಜ ಕೋಳಿ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರೋಂಥ ಐಟಮ್ಸು. ಈಗ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾವು ಮೊದಲಿಗೆ ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪುದೀನನ ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಆಗೋ ಥರ ಮಾಡ್ಕೋಬೇಕು. ಈಗ ಬಿರಿಯಾನಿ ಸ್ಟಾರ್ಟ್ ಮಾಡೋಣ. ಒಗ್ಗರಣೆಗೆ 8 ರಿಂದ 10 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ. ಎಣ್ಣೆ ಕಾದಿದ ತಕ್ಷಣ ಅದಕ್ಕೆ ಕಸ್ತೂರಿ ಮೇಥಿನ ಹಾಕೋಣ. ಅದಾಗಿದ ತಕ್ಷಣ ಎಲ್ಲ ಬಿರಿಯಾನಿ ಮಸಾಲೆಗಳನ್ನ ಅದಕ್ಕೆ ಹಾಕಬೇಕು. ಚಕ್ಕೆ, ಲವಂಗ, ಪಲಾವ್ ಎಲೆನ ಹಾಕಿ ಇದೊಂದು ಸ್ವಲ್ಪ ಕೆಂಪಗಾಗೋವರೆಗೂ ಬಾಡಿಸ್ಕೋಬೇಕು. ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನಾವು ಕುಟ್ಟಿಟ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾವು ಈಗ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಎತ್ತಿಟ್ಕೊಂಡಿದ್ದಂಥ ಮಸಾಲೆಗಳನ್ನೆಲ್ಲನೂ ಹಾಕ್ಕೋಬೇಕು. ಧನಿಯಾ ಪುಡಿ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಖಾರದ ಪುಡಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಇದಕ್ಕೆ ಆಗಲೇ ನಾವು ರುಬ್ಕೊಂಡಿದ್ದಂಥ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನ ಸೇರಿಸ್ಕೊಳ್ಬೇಕು. ಇದಕ್ಕೆ ಎಷ್ಟು ಉಪ್ಪು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾವು ಆವಾಗಲೇ ಚಿಕನ್ ಬೇಯಿಸೋದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ. ಅದಕ್ಕೆ ನೋಡಿಕೊಂಡು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಇದಕ್ಕೆ 1 ಕಪ್ಪು ಮೊಸರು ಸೇರಿಸ್ಕೋಬೇಕು.
ಈಗ ಇದು ಮಸಾಲೆ ಹಸಿ ವಾಸನೆ ಚೆನ್ನಾಗಿ ಹೋಗಿದೆ. ಈಗ ಇದಕ್ಕೆ ನಾವು ಆಗಲೇ ಬೇಯಿಸಿಟ್ಕೊಂಡಿರೋಂಥ ಚಿಕನ್ನ ಹಾಕ್ಕೊಳ್ಳೋಣ. ನಾರ್ಮಲ್ ಬಾಯ್ಲರ್ ಕೋಳಿ ಅಂತಂದರೆ ನಾವು ಹಾಗೇ ಇದಕ್ಕೆ ಸೇರಿಸ್ಕೋಬೋದು. ಇದು ಗಿರಿರಾಜ ಕೋಳಿ ತೊಗೊಂಡಿರೋದ್ರಿಂದ ನಾವು ಇದು ಗಟ್ಟಿ ಇರುತ್ತಲ್ಲ, ಹಾಗಾಗಿ 1-2 ವಿಜಲ್ ಬರ್ಸ್ಕೊಂಡಿದ್ದೀವಿ. ಚಿಕನ್ ಬೇಯಿಸಿರೋ ನೀರೇನೆ ಇದು ಸೇರಿಸ್ಕೊಳ್ತಾ ಇರೋದು. ಚಿಕನ್ ಹಾಕಿ ಒಂದು 10 ನಿಮಿಷ ಆಗಿದ ತಕ್ಷಣ ನಾವು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ. ಈ ಥರ ದೊಡ್ಡ ಗ್ಲಾಸು, ಮೀಡಿಯಮ್ ಸೈಜು, ನಾವು ಏನು ನೀರು ಕುಡಿತೀವಲ್ಲ ಅಷ್ಟು ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿ. ಇದಕ್ಕೆ ನಾವು 1.5 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 3 ಗ್ಲಾಸ್ ನೀರು ಇಟ್ಕೋಬೇಕು. ಅದಕ್ಕೆ ಮುಂಚೆನೇ ನಾವು ಮಸಾಲೆಗೂ ನೀರು ಹಾಕ್ಕೊಂಡಿರ್ತೀವಿ, ಅದು ನೋಡಿಕೊಂಡು 1/4 ಗ್ಲಾಸ್ ನೀರನ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಈಗ ಅಕ್ಕಿ ಎಲ್ಲ ಹಾಕಾದ್ಮೇಲೆ ನೀರೆಲ್ಲ ಹಾಕಿ ನಾವು ಅನ್ನ ಆಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ನಾವು ಪ್ಲೇಟ್ ಮುಚ್ಚಿದ ಮೇಲೆ ಒಂದು 5 ನಿಮಿಷ ಆಗಿದ ತಕ್ಷಣ ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಅದನ್ನು ಕಲಿಸ್ಕೊಡ್ಬೇಕು. ನೀರು ಕಡಿಮೆ ಆಗಿದೆ ನೋಡಿ. ಈಗ ಮತ್ತೆ ಇನ್ನೊಂದು 5 ನಿಮಿಷ ಚೆನ್ನಾಗಿ ಅದು ಕುದಿಬೇಕು. ನಾವು ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದರಿಂದ ಮೇಲೆ ಒಂದು ಸ್ವಲ್ಪ ದಮ್ ಕಟ್ಟಿದ್ದೀವಿ. ಗ್ಯಾಸಲ್ಲಿ ಮಾಡಿದ್ರೆ ದಮ್ ಕಟ್ಟೋದು ಏನು ಬೇಡ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಬೋದು. ದಮ್ ಆಗಿದೆ, ಬಿರಿಯಾನಿ ರೆಡಿ ಆಗಿದೆ, ಘಮ ಘಮ ಅಂತಿದೆ. ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ.